ನಾನು ಕುಡಚಿ ಮತಕ್ಷೇತ್ರದ ಒಂದು ಗ್ರಾಮ ಪಂಚಾಯಿತಿಯಲ್ಲಿ 17 ಕೋಟಿ ಅವ್ಯವಹಾರ ಆಗಿದೆ. ಹಾಗಿದ್ರೆ 6,000 ಗ್ರಾಮ ಪಂಚಾಯಿತಿಗಳು ಇರುವಂತಹ ರಾಜ್ಯ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಇಲಾಖೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಮೊದಲನೇದಾಗಿ ನರೇಗಾದಲ್ಲಿ ನಡೀತಾ ಇರುವಂತಹ ಅವ್ಯವಹಾರ, ಈ ಫೋಟೋದಲ್ಲಿ ಇರುವಂತಹ ವ್ಯಕ್ತಿಗಳು ಇಲ್ಲಿ ನರೇಗಾ ಜಾಬ್ ಕಾರ್ಡ್ ನಲ್ಲಿ ಎಂಟ್ರಿ ಆಗಿರುವಂತಹ ಹೆಸರುಗಳು ಸಂಬಂಧವೇ ಇಲ್ಲ. ಸೊ ಇಲ್ಲಿ ಅಕೌಂಟ್ ಗೆ ದುಡ್ಡು ಹೋಗುವಂತದ್ದು ಬೇರೆಯವರ ಹೆಸರಿಗೆ, ಇಲ್ಲಿ ಫೋಟೋ ನಿಂತು ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಬೇರೆ. ಅವರ ಹೆಸರು ಕೂಡ ನಾನು ಮಾರ್ಕ್ ಮಾಡಿದ್ದೀನಿ, ಯಾರ್ಯಾರು ನಿಂತಿದ್ದಾರೆ ಅಂತ ಹೇಳಿ, ನಿಂತವರ ಹೆಸರು ಏನು ಅಂತ. ಎರಡನೇದು, ತಾವು ಗಮನಿಸಬಹುದು, ಸೇಮ್ ವ್ಯಕ್ತಿಗಳು ನಿಲ್ತಾರೆ, ಆದ್ರೆ ಕಾಮಗಾರಿಗಳು ಬೇರೆ ಬೇರೆ, ಲೇಬರ್ಸ್ ಬೇರೆ ಬೇರೆ. ಸೇಮ್ ವ್ಯಕ್ತಿಗಳು ನಿಲ್ತಾರೆ, ಕಾಮಗಾರಿಗಳು ಬೇರೆ ಬೇರೆ, ಕಾರ್ಮಿಕರ ಹೆಸರು ಬೇರೆ ಬೇರೆ. ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂದ್ರೆ, ಒಂದು ದಿನ ಹೈರ್ ಮಾಡಿಬಿಡ್ತಾರೆ, ಒಂದು 20-30 ಜನನ್ನ ಹೈರ್ ಮಾಡಿಬಿಡ್ತಾರೆ ಒಂದು ಪಂಚಾಯಿತಿಯಲ್ಲಿ. ಒಂದು 50-100 ಕಾಮಗಾರಿಗಳಿಗೆ ಇವರನ್ನ ನಿಲ್ಲಿಸಿ ಫೋಟೋ ತಕೊಳ್ಳೋದು. ಇಲ್ಲಿ ಈ ಕಾಮಗಾರಿಯಲ್ಲಿ ಕಲ್ಲಪ್ಪ ಮಲ್ಲಪ್ಪ ಅಂತ ಹಾಕ್ತಾರೆ ಇದೇ ವ್ಯಕ್ತಿಗಳು, ಇನ್ನೊಂದು ಕಾಮಗಾರಿಗೆ ಸುರೇಶ ರಮೇಶ ಹಾಕ್ತಾರೆ, ಆಮೇಲೆ ಇನ್ನೊಂದು ಕಡೆ ತಿಪ್ಪೇಶ ತುಪ್ಪೇಶ ಹಾಕ್ತಾರೆ ಇದೇ ವ್ಯಕ್ತಿಗಳು. ಸೊ ಪ್ರಿಯಾಂಕ್ ಖರ್ಗೆ ಅವರು, ನಾನು ನೇರವಾಗಿ ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಮೂಲಕ MSR ನಂಬರೇ ಹೇಳ್ಬಿಡ್ತೇನೆ. MSR ನಂಬರ್ 18398, 18391, 18414. ಈ ತರ ನೂರಾರು ನನ್ನ ಹತ್ರ ಇದಾವೆ. ನೀವು ಇವತ್ತೇ ಇದನ್ನ ಆನ್ಲೈನ್ ನಲ್ಲಿ ಮಾಡಿರುವಂತದ್ದು, ಇದಕ್ಕೇನು ರಾಕೆಟ್ ಸೈನ್ಸ್ ಅಲ್ಲ. ಪ್ರಿಯಾಂಕ್ ಖರ್ಗೆಗೆ ನಿಮ್ಮ ಇಲಾಖೆಯಲ್ಲೇ ನಡೀತಾ ಇರೋದಲ್ಲ. ಈ ಫೋಟೋದಲ್ಲಿ ನಿಂತಿರೋ ವ್ಯಕ್ತಿ ಕಾಮಗಾರಿಗೆ ದುಡ್ಡು ರಿಲೀಸ್ ಮಾಡಿದೀರಿ, ಆ ವ್ಯಕ್ತಿಗೆ ಆ ಕಾಮಗಾರಿಯಲ್ಲಿ ಇರುವಂತಹ ಜಾಬ್ ಕಾರ್ಡ್ ವ್ಯಕ್ತಿಗೆ ಸಂಬಂಧನೇ ಇಲ್ಲ. ಯಾರನ್ನ ಸಸ್ಪೆಂಡ್ ಮಾಡ್ತೀರಾ? 40% ಆರೋಪ ಮಾಡಿದ್ರಲ್ಲ, ಇದು ಎಷ್ಟು ಪರ್ಸೆಂಟ್ ಆರೋಪ ಪ್ರಿಯಾಂಕ್ ಖರ್ಗೆ? ಇದ್ರ ಬಗ್ಗೆ ಏನು ಉತ್ತರವನ್ನ ಕೊಡ್ತೀರಿ?